ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಶಿವಮೊಗ್ಗ ಜಿಲ್ಲಾ ಸಂಸ್ಥೆಯ ವತಿಯಿಂದ 75ನೇ ಗಣರಾಜ್ಯೋತ್ಸವವನ್ನು ಜಿಲ್ಲಾ ಸ್ಕೌಟ್ ಭವನದಲ್ಲಿ ಆಚರಿಸಲಾಯಿತು. ವಿವಿಧ ಶಾಲೆ ಕಾಲೇಜಿನ ಕಬ್, ಬುಲ್ಬುಲ್, ಸ್ಕೌಟ್ಸ್, ಗೈಡ್ಸ್, ರೋವರ್ಸ್ ಮತ್ತು ರೇಂಜರ್ಸ್ಗಳು ಭಾಗವಹಿಸಿದ್ದರು. ನಾನು ಹೇಳಿದ್ದನ್ನು ನೀವು ಮತ್ತೆ ಪುನರುಚ್ಚರಿಸಬೇಕು. ರೂಪಿಸುವುದಕ್ಕಾಗಿ 75ನೇ ಗಣರಾಜ್ಯೋತ್ಸವದ ಇವತ್ತಿನ ದಿನ ನಾವು ಆಚರಿಸ್ತಾ ಇದ್ದೀವಿ, ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಗಣರಾಜ್ಯೋತ್ಸವ ನಮ್ಮ ದೇಶದ ಬಹುಮುಖ್ಯವಾದ ಒಂದು ಸಂವಿಧಾನ ರಚಿಸಲು ನಡೆಸಿದಂಥ ದಿನ. ನಮಗೆಲ್ಲ ಬ್ರಿಟಿಷರ್ಸು ಸ್ವಾತಂತ್ರ್ಯ ಕೊಟ್ಟ ನಂತರ ಬೇರೆ ಬೇರೆ ರಾಜ್ಯಗಳು ಎಲ್ಲವನ್ನು ಸೇರಿಸಿ, ಭಾರತದಲ್ಲಿ ಇರುವಂಥ ಎಲ್ಲ ರಾಜ್ಯಗಳನ್ನು ಸೇರಿಸಿ ಒಂದು ಗಣತಂತ್ರ ಅಂತ ರೂಪಿಸಿದರು. ಅದರ ಒಂದು ಭಾಗ ಗಣರಾಜ್ಯೋತ್ಸವ. ಗಣರಾಜ್ಯೋತ್ಸವ ಅಂದರೆ ನಾವೆಲ್ಲ ಭಾರತ ಮಾತೆಯ ಮಕ್ಕಳು, ನಮ್ಮಲ್ಲಿ ಭೇದ ಭಾವವಿಲ್ಲ, ನಾವೆಲ್ಲ ಒಂದೇ ಸರ್ಕಾರದ ಕೆಳಗಡೆ ಪ್ರಜೆಗಳು ನಾವು ಅಂತ ಒಂದು ಘೋಷಣೆ. ಇದು ಬಹಳ ಮುಖ್ಯವಾದದ್ದು. ಯಾಕಂದರೆ ಇಡೀ ಭಾರತದಲ್ಲಿ ಬೇರೆ ಬೇರೆ ರಾಜ್ಯಗಳು ಕೆಲವುದೆಲ್ಲ ರಾಜರ ಅಧೀನದ್ದು, ಮತ್ತೆಲ್ಲ ಬೇರೆ ಬೇರೆ ಪಕ್ಷಗಳು ಸೇರಿ ರಾಜ್ಯವನ್ನು ಆಳ್ತಾ ಇದ್ರು. ಅಂಥ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಭಾರತೀಯರು, ಭಾರತ ಮಾತೆಯ ಮಕ್ಕಳು, ನಾವೆಲ್ಲ ಒಂದೇ ಧ್ವಜದ ಕೆಳಗಡೆ ನಿಂತು ನಮ್ಮ ಭಾರತೀಯತೆಯನ್ನು ನಾವು ಪ್ರತಿಪಾದಿಸಬೇಕು ಅನ್ನೋ ದೃಷ್ಟಿಯಲ್ಲಿ ಈ ಗಣರಾಜ್ಯೋತ್ಸವ ದಿನದ ಆಚರಣೆ ಬಹಳ ಮುಖ್ಯವಾದದ್ದು. ಮಕ್ಕಳು ನೀವೆಲ್ಲ ಇದನ್ನು ಸೇರಿದ್ದೀರಿ. ನೀವು ಇನ್ನೂ ದೊಡ್ಡವರಾಗ್ತಾ ಹೋದಂಗೆ ಗಣರಾಜ್ಯೋತ್ಸವದ ಪ್ರಾಮುಖ್ಯತೆ ಏನು ಅಂತ ನಿಮಗೆ ತಿಳಿತಾ ಹೋಗುತ್ತೆ. ಈ ದಿನ ನಾವು ಆಚರಣೆ ಮಾಡಿ ಮುಂಚೆ ಮಾಡಿದಂಥ ಒಂದು ಪ್ರತಿಜ್ಞೆ ಏನಿದೆ ಅದನ್ನು ಪಾಲಿಸ್ಕೊಂಡು ಹೋಗ್ತಾ ಇದ್ದೀವಿ. ನೀವೆಲ್ಲರೂ ಮುಂದೆ